ಯಜಮಾನ ಯಜಮಾನ. ಅಂದ್ರೆ ಅವ್ನು ನಿನಗೆ ಸಿಕ್ಕಿದ್ನಾ? ಸಿಕ್ಕಿದ್ದ. ನಾನು ಹೇಳಿದೆ ನನ್ನ ಮೊಮ್ಮಗಳು ಮದುವೆ ಮಾಡ್ಕೋತಾ ಇದ್ಯಾ, ಕಂಗ್ರಾಟ್ಸ್ ಅಂದೆ. ನಿಮಗೆ ತಲೆ ಕೆಟ್ಟಿದ್ಯಾ ಅಂದ. ನಿಮ್ಮ ಮೊಮ್ಮಗಳು ಕೊಟ್ಟು ಪ್ರಪೋಸಲ್ನ ಕಣ್ಣೆದುರಿಗೆ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ ಅಂದ. ನಾನು ಯಾರನ್ನೂ ಲವ್ ಮಾಡ್ತಿಲ್ಲ. ನಿಮ್ಮ ಮೊಮ್ಮಗಳು ನನ್ನ ಲವ್ವರ್ ಅಲ್ಲ. ಈ ಜನ್ಮದಲ್ಲಿ ನಾನು ಅವಳಿಂದ ಮದುವೆ ಆಗಲ್ಲ. ಅರ್ಥ ಆಯ್ತಾ? ಇಲ್ಲ ಬಾಂಡ್ ಪೇಪರ್ನಲ್ಲಿ ಬರ್ಕೊಡ್ಬೇಕಂತ ಮುಖದಲ್ಲಿ ಒದ್ದಂಗೆ ಹೇಳ್ದ. ಅಷ್ಟೇನಾ? ನೀನು ಅವನನ್ನ ಮದುವೆ ಆಗಲ್ಲ ಅನ್ನೋದಕ್ಕೆ ಇಷ್ಟು ಸಾಕಲ್ವಾ? ಇನ್ನೆಷ್ಟು ಬೇಕು? ಪರ್ಫೆಕ್ಟ್. ರಾಘು ಏನ್ ಮಾತಾಡಿದನೋ ಅದನ್ನ ಕರೆಕ್ಟಾಗಿ ಮಾತಾಡಿದಾನೆ. ಏನ್ ಹೇಳ್ತಾ ಇದ್ಯಾ ಜಾನ್ಸಿ? ಇನ್ನೇನ್ ಹೇಳಿ ತಾತ, ನನ್ನ ಅವನ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿತ್ತು. ವಾಟ್ ಅಗ್ರಿಮೆಂಟಾ? ಐ ಮೀನ್ ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ. ಒಂದಷ್ಟು ದಿನ ಇಬ್ರು ಮೀಟ್ ಮಾಡೋದು, ಕಾಫಿ ಕುಡಿಯೋದು, ಸಿನಿಮಾಗೆ ಹೋಗೋದು, ಸುಮ್ಮನೆ ಸುತ್ತಾಡೋದು, ಹರಟೆ ಹೊಡೆಯೋದು ಮಾಡ್ತಾ ಮಾಡ್ತಾ ನಾವಿಬ್ರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಮದ್ವೆ ವಿಷಯ ಎಲ್ರಿಗೂ ಅನೌನ್ಸ್ ಮಾಡೋಣ, ಅಲ್ಲಿ ತನಕ ಗುಟ್ಟಾಗಿರ್ಲಿ ಅಂತ ಅಗ್ರಿಮೆಂಟ್ ಆಗಿತ್ತು. ಅಷ್ಟರಲ್ಲಿ ನಿನ್ ಎಲ್ಲ ಹಾಳು ಮಾಡ್ಬಿಟ್ಟೆ ತಾತ. ನಾನೊಬ್ಬನ ಹುಡ್ಕೊಂಡಿದ್ದೀನಿ ಅಂತ ನಿಂಗೆ ಹೇಳಲೇಬಾರ್ದಿತ್ತು. ಈಗ ಅವ್ನು ಇದನ್ನೇ ನೆಗೆಟಿವ್ ಅನ್ಕೊಂಡ್ರೆ? ಹೌದಾ ಜಾನ್ಸಿ? ನೀನು ಇದನ್ನ ಮೊದಲೇ ಹೇಳ್ಬೋದಾಗಿತ್ತಲ್ವಾ? ನೀನ್ ಈ ತರ ದುಡುಕ್ತೀಯ ಅಂತ ನನಗೇನ್ ಗೊತ್ತಿತ್ತು? ಬಿಲೀವ್ ಮೀ ತಾತ, ನಾನು ನಿಂಗೆ ಯಾವತ್ತಾದ್ರೂ ಮೋಸ ಮಾಡೋದಕ್ಕೆ ಸಾಧ್ಯನಾ? ಅಯ್ಯೋಯ್ಯೋ, ಏನೇನೋ ಆಗೋಯ್ತಲ್ಲಮ್ಮ. ಈಗ ನಾ ಏನು ಮಾಡಲಿ? ಈಗ ಅವನ ಹತ್ರ ಹೋಗಿ ನಾನು ಕ್ಷಮೆ ಕೇಳ್ಬಿಡ್ಲಾ? ದಯವಿಟ್ಟು ಬೇಡ. ಈಗ ಮಾಡಿರೋದನ್ನೇ ನಾನು ಹೇಗೋ ಸರಿ ಮಾಡ್ಕೋತೀನಿ. ನೀನು ಹೇಳ್ತಿರೋದು ಸುಳ್ಳು ಅನ್ಕೋತಿದ್ಯಾ? ಇನ್ನೂ ನಂಬ್ತಿಲ್ವಾ? ಸರಿ, ಇನ್ 1 ವಾರದಲ್ಲಿ ಅವನ್ನ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಆಮೇಲೆ ಮದ್ವೆ ನೀನ್ ಯಾವಾಗ ಬೇಕಾದ್ರೂ ಇಟ್ಕೋ. ಅಲ್ಲಿ ತನಕ ಸುಮ್ಮನಿಟ್ಬಿಡು. ಅಲ್ಲ ಜಾನ್ಸಿ, ಅಕಸ್ಮಾತ್ 1 ವಾರದೊಳಗೆ ಅವ್ನು ನನ್ನ ಎದುರುಗಡೆ ಬರದೇ ಇದ್ರೆ? ನೀನ್ ತೋರ್ಸಿದ ಹುಡುಗನ್ನ ಮದ್ವೆ ಆಗ್ತೀನಿ. ಸರಿನಾ? ಸಮಾಧಾನನಾ? ಗುಡ್. ಈಗ ನಂಗೆ ನಂಬಿಕೆ ಬಂತು. See you later. ಥ್ಯಾಂಕ್ಸ್ ರಾಘು, ಥ್ಯಾಂಕ್ಸ್. ತಾತನ ಹತ್ರ ಅಷ್ಟು ಮಾತಾಡಿದ್ರು ನಾನು ಕೇಳಿದ್ದು ತಿಂಗಳು ಗಂಡನಾಗೋ ಕಾಂಟ್ರಾಕ್ಟ್ ಮದುವೆ ಅಂತ ನೀವು ಎಲ್ಲೂ ಬಾಯ್ಬಿಟ್ಟಿಲ್ಲ. ಇದೇ ಕ್ವಾಲಿಟಿ ನಿನ್ನಲ್ಲಿ ನನಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದೇ ಕಣಪ್ಪ ಧರ್ಮಣ್ಣನ ಮನೆ. ಯಾರಿಗೋ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ಅದೇ ಕಣೋ ಪ್ರಭಾಕರಣ್ಣ 20 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಬಡ್ಡಿ ಬೇರೆ ಇಲ್ವಂತೆ. ಪರವಾಗಿಲ್ಲ, 6 ತಿಂಗಳು ಬಿಟ್ಕೊಂಡು ಕೊಡು ಅಂದ್ರು. ಹೌದಾ? ಹೌದು. ಹಾಗಂತ ನಾನು ಅಷ್ಟೊಂದು ಟೈಮ್ ತೊಗೊಳಕ್ಕಾಗುತ್ತಾ? ತಿಂಗಳು 50,000 ಕಟ್ಕೊಂಡು ಹೋಗ್ತೀನಿ. ಕೆಲಸ ಬೇರೆ ಸಿಕ್ಕಿದೆ. ಹಾಗಾದ್ರೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇದೆ. ಹಾ, ಇದೊಂದು 20 ಲಕ್ಷ, ನನ್ನ ಸೇವಿಂಗ್ಸ್ ಅಲ್ಲಿ ಒಂದು 5 ಲಕ್ಷ, 25 ಲಕ್ಷ. ಇನ್ನು ಮಿಕ್ಕಿದ್ದು 55ರಿಂದ 60 ಲಕ್ಷ ಧರ್ಮಣ್ಣನ ಹತ್ರ ಕೇಳೋಣ, ಕೊಡ್ತಾರ್ತಾನೆ. ಫೈನಾನ್ಸರ್ ಕೆಲಸನ ಸಾಲ ಕೊಡೋದಲ್ವೇನೋ, ಬಡ್ಡಿ ಕೇಳ್ತಾರೆ. ಅದನ್ನ ಕಟ್ಟಕ್ ನಾವೆಷ್ಟು ಪ್ರಿಪೇರ್ ಆಗ್ತೀವಿ ಅನ್ನೋದೇ ಮುಖ್ಯ. ಕೊಟ್ರೆ ಸಾಕು, ಬಡ್ಡಿ ಹೇಗೆ ಕಟ್ಟಿದ್ರಾಯ್ತು. ನಡಿ. ಹೇಳು ರಾಯ್. ಮೇಡಮ್, ನಾನು ರಾಘುನ ಫಾಲೋ ಮಾಡ್ಕೊಂಡ್ ಬಂದೆ. ಅವನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅನ್ಸುತ್ತೆ. ನಿನಗೆ ಹೇಗೆ ಗೊತ್ತು? ಅವನಿಗೆ ನಿಂತಿರೋದು ಫೈನಾನ್ಸಿಯರ್ ಧರ್ಮಣ್ಣನ ಮನೆ ಮುಂದೆ. ಅವನು ಸಾಲ ಕೊಡೋದ್ರಲ್ಲಿ ಫೇಮಸ್ಸು. ತಂಗಿ ಮದುವೆ ತಾಕ್ಲಾಟ ಅನ್ಸುತ್ತೆ ಮೇಡಮ್. ಆಮೇಲೆ ನಾನು ರಾಘು ಅವನ ಫ್ರೆಂಡ್ ಮಾತಾಡಿದ್ನ ಕೇಳಿಸ್ಕೊಂಡೆ. 20 ಲಕ್ಷ ಅರೇಂಜ್ ಆಗಿದೆಯಂತೆ, ಇನ್ನು 60 ಲಕ್ಷ ಅರೇಂಜ್ ಆಗ್ಬೇಕಂತೆ. ಅದಕ್ಕೆ ಸಾಲ ಕೇಳಕ್ ಬಂದಿರ್ಬೇಕು. ಓಕೆ, ಲೊಕೇಶನ್ ಶೇರ್ ಮಾಡು. ಓಕೆ ಮೇಡಮ್, ಈಗಲೇ ಮಾಡ್ತೀನಿ. ನನಗದೆಲ್ಲ ಗೊತ್ತಿಲ್ಲ. ನಾಳೆ ಬಡ್ಡಿ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಗೊತ್ತು ತಾನೆ, ನಮ್ಮ ಹುಡುಗರು ನಿಮ್ಮ ಮನೆ ಹತ್ರ ಇರ್ತಾರೆ. ಗೊತ್ತಾಯ್ತಾ? ನಮಸ್ತೆ. ಓಹ್, ಏನೋ ತರಣ, ರಾಘುನ್ ಕರ್ಕೊಂಬಂದ್ಬಿಟ್ಟಿದ್ಯಾ? ಸ್ವಲ್ಪ ಅವಶ್ಯಕತೆ ಇತ್ತಣ್ಣ. ಎಷ್ಟು? ಅಣ್ಣ, ಅದು ನನ್ನ ತಂಗಿ ಮದುವೆ ಇತ್ತು. ಕಾರಣ ಏನ್ ಬೇಕಾದ್ರೂ ಆಗಿರ್ಬೋದು. ನಾನ್ ಕೇಳಿದ್ದು ಎಷ್ಟು ಅಂತ.
ಅವಶ್ಯಕತೆ 60 ಲಕ್ಷ ಇತ್ತು. 55 ಆದರೂ ಪರವಾಗಿಲ್ಲ ಅಣ್ಣ. 5 ಮೇಲೆ ಒಂದು 5, 55 ಆಯ್ತು ಕೊಡೋಣ. ಗ್ಯಾರಂಟಿಗೆ ಏನು ಅಡ ಇಡ್ತೀಯಾ? ಪೋಸ್ಟ್ ಡೇಟೆಡ್ ಚೆಕ್ಸ್ ಕೊಡ್ತೀನಿ ಅಣ್ಣ. ಚೆಕ್ಕು ಯಾರು ಬೇಕಾದರೂ ಕೊಡ್ತಾರೆ, ಎಷ್ಟು ಬೇಕಾದರೂ ಕೊಡ್ತಾರೆ. ಆದಷ್ಟು ಗಟ್ಟಿ ಇರಲ್ಲ ಕಣೋ ರಾಘು. ಮನೆ ಪೇಪರ್ ಏನಾದರೂ ಇದ್ರೆ ನೋಡು. ಅಣ್ಣ ಅದು ಚಿಕ್ಕಮ್ಮನ ಹೆಸರಲ್ಲಿದೆ, ಅವ್ರನ್ನ ಕೇಳೋಕ್ಕಾಗಲ್ಲ, ಬೇಜಾರು ಮಾಡ್ಕೊತಾರಣ್ಣ. ಮತ್ತಿನ್ನೇನು ಮಾಡೋದು ಅಂತ್ಯಾ? ಏನು ಬೇಕಾದರೂ ಮಾಡಿ ಅಣ್ಣ, ಆದರೆ ದುಡ್ಡಿನ ವ್ಯವಸ್ಥೆ ಆದರೆ ಸಾಕು. ಎಲ್ಲಿ ಬೇಕಾದರೂ ಸೈನ್ ಹಾಕ್ತೀನಿ. ಸೈನೇನೋ ಮಾಡ್ಬೋದು ತರ್ಣ, ಏನು ಮಾಡೋದು? ಅಣ್ಣ ರಾಘು ಮಾತಿಗೆ ತಪ್ಪನಲ್ಲ ಅಣ್ಣ, ನಾನು ಗ್ಯಾರಂಟಿ ಅಣ್ಣ. ಅವನಿಗೇನೋ ನೀನ್ ಗ್ಯಾರಂಟಿ, ಮಗನೇ ನಿನ್ಗೆ ಯಾರೋ ಗ್ಯಾರಂಟಿ? ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೇಕು, ಖಾಲಿ ಚೆಕ್ ಕೊಡ್ಬೇಕು, ಏನೂ ಗ್ಯಾರಂಟಿ ಇಲ್ದಿರ ಕೊಡ್ತಾ ಇರೋದ್ರಿಂದ ಬಡ್ಡಿ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ ಅಣ್ಣ, ತಿಂಗಳು ಕಟ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಕೆಲಸ ಸಿಕ್ಕಿದೆ, ತಿಂಗಳಿಗೆ 1,62,000 ರೂಪಾಯಿ ಸಂಬಳ. ನೀವೇನು ತಲೆ ಕೆಡಿಸ್ಕೊಬಿಡಿ, ಏನೂ ತೊಂದರೆ ಆಗಲ್ಲ. ಆಯ್ತು, ಯಾವತ್ತು ಬೇಕು? ಅಣ್ಣ ಇವತ್ತಿಗೆ ಅದೇಗೋ ಆಗುತ್ತೆ. ಅಷ್ಟು ಕ್ಯಾಶು ಮನೇಲಿ ಇಟ್ಕೊಂಡಿರ್ತೀವ, ಅರೇಂಜ್ ಮಾಡಬೇಕು. ಅಗ್ರಿಮೆಂಟ್ ರೆಡಿ ಮಾಡಿಸ್ಬೇಕು. ನಿನ್ನ ಡೀಟೇಲ್ಸ್ ಕೊಟ್ಟು ಹೋಗು, ನಾಳೆ ಬಂದು ಕಲೆಕ್ಟ್ ಮಾಡ್ಕೊ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬರ್ತೀವಣ್ಣ. ನಡೀರಿ. ಹಾಯ್ ಋತು, ಮೈ ಡಾರ್ಲಿಂಗ್. ಇಷ್ಟು ಜೋರಾಗಿ ಹೇಳ್ತಿದ್ಯಾ? ಅಕ್ಕಪಕ್ಕ ಯಾರಿಲ್ವಾ? ಇದ್ರೆ ಏನು, ಇನ್ ಸ್ವಲ್ಪ ದಿವಸದಲ್ಲಿ ನಾನು ನೀನು ಮದ್ವೆ ಆಗೋರೆ ತಾನೆ. ಮದುವೆ ಆದ್ಮೇಲೆ ಅಕ್ಕಪಕ್ಕ ಯಾರೇ ಇದ್ರು ನಾವಿಬ್ರು ಪಕ್ಕ ಪಕ್ಕ. ಎಲ್ರನ್ನೂ ಮರೆಸಿ ನಮ್ಮನ್ನ ಮಾತ್ರ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರೀತಿ ಅಂತ ಹೆಸರಾ? ಎಲ್ರು ಇದ್ದಾಗ್ಲೂ ನಮ್ಮಲ್ಲಿ ನಾವು ಕಳ್ದೋಗಕ್ಕೆ ಪ್ರೀತಿ ಅಂತ ಹೆಸರು. ಅಂತೂ ನಮ್ಮ ಲವ್ ಸ್ಟೋರಿಗೆ ಹ್ಯಾಪಿ ಎಂಡಿಂಗ್. ಅಮ್ಮ ಎಲ್ಲಿ ಕಿರ್ಚಾಡ್ಬಿಡ್ತಾರೋ ಅಂತ ಅನ್ಕೊಂಡಿದ್ದೆ. ಸದ್ಯ ಕೂಲಾಗಿದ್ರು. ಅಣ್ಣ ಏನೋ ಗೊತ್ತಿಲ್ದೆ ಎಗ್ರಾಡಿ ಕ್ಷಮೆ ಕೇಳಿ ಇವಾಗ ಅವನೇ ಮುಂದೆ ನಿಂತು ಮದ್ವೆ ಮಾಡ್ತಿದ್ದಾನೆ. ನಿಮ್ಮ ಅಣ್ಣನ ಬಗ್ಗೆ ನಂಗೆ ತುಂಬ ಗೌರವ ಐತೆ. ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕ ಅಲ್ಲ, ನನ್ನ ತಂಗಿನ ಮದುವೆ ಆಗ್ತಿರೋದಕ್ಕೆ. ನಾನೇ ಅವ್ರ ಜಾಗದಲ್ಲಿ ಇದ್ದಿದ್ರು ಒಪ್ತಿರ್ಲಿಲ್ಲ. ನೀವೇನಾದರೂ ಒತ್ತಾಯ ಮಾಡಿದ್ರಾ? ಛೆ ಹಾಗೇನಿಲ್ಲಪ್ಪ. ಅವ್ನು ಮೊದ್ಲದ್ ನಾನು ಅಷ್ಟೇ, ಯಾರಿಗಾದ್ರೂ ಒಬ್ರಿಗೆ ಲೈಫ್ ಕೊಡ್ಬೇಕು ಅಂತ ಹೇಳ್ತಾನೆ ಇದ್ದ. ಅಷ್ಟರಲ್ಲಿ ನೀವೇ ಅವಕಾಶ ಮಾಡಿಕೊಟ್ರಿ. ಸೊ ಅವ್ನು ನಿಮ್ಮ ಮನೆಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಹೌದಾ? ಹಲೋ, ಫೋನ್ ಮಾಡಿದಾಗ ನಮ್ಮ ವಿಷಯ ಮಾತಾಡು ಮಿತು. ಐ ಲವ್ ಯು. ಆಯ್ತಾಯ್ತು. ಮದುವೆ ಪ್ರಿಪ್ರೇಷನ್ಸ್ಗಳೆಲ್ಲ ಹೇಗೆ ನಡೀತಿದೆ? ಛತ್ರ ಬುಕ್ ಮಾಡಿದ್ವಿ, ಬಟ್ಟೆ ತಗೊಂಡ್ವಿ, ಒಡವೆಗೂ ಹಾಕಿ ಬಂದಿದ್ದೀವಿ. ಅಂದ್ಹಾಗೆ ಛತ್ರ ಯಾವುದು ಅಂತ ಗೊತ್ತಾಯ್ತಾ? ಯಾವುದು? ಗೌರಿ ಶಂಕರ ಪ್ಯಾಲೇಸ್. ಅದನ್ನ ಯಾಕೆ ಬುಕ್ ಮಾಡಿದ್ರಿ? ಅದು ತುಂಬ ಕಾಸ್ಟ್ಲಿ. ಆನೇನು ಬುಕ್ ಮಾಡಿದ್ರೆ ಅಲಂಕಾರನೂ ಅದಕ್ಕೆ ತಕ್ಕ ಹಾಗೆ ರೇಟ್ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಗಂಡಿನ ಕಡೆಯವ್ರು ಯಾಕೆ ತಲೆ ಕೆಡ್ಸ್ಕೊಬೇಕು? ಖರ್ಚು ಸಿಕ್ಕಾಪಟ್ಟೆ ಆಗುತ್ತೆ ಪಲ್ಲು. ನಿಮ್ಮ ಮನೆ ಪರಿಸ್ಥಿತಿನೂ ನಾನು ನೋಡಿದ್ದೀನಲ್ಲ. ಹಾಗಂತ ನಾನೇನಾದರೂ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡೋಣ ಅಂತಂದರೆ ನಮ್ಮ ಮನೇಲಿ ನಂದೇ ಏನೂ ನಡೆಯಲ್ಲ, ಎಲ್ಲ ನಮ್ಮ ಅಪ್ಪ ಅಮ್ಮಂದೆ. ಅಷ್ಟೆಲ್ಲ ಡೀಪಾಗಿ ಯೋಚನೆ ಮಾಡಿಬಿಡ ಡಾರ್ಲಿಂಗ್. ನಂಗೆ ಆ ಛತ್ರ ಇಷ್ಟ ಆಯಿತು, ನಮ್ಮ ಅಣ್ಣ ಬುಕ್ ಮಾಡ್ದ ಅಷ್ಟೇ. ಮಾಡೋರು ಇರಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಲಿ? ಒಟ್ಟಿನಲ್ಲಿ ನೀನು ಇಷ್ಟಪಡೋದನ್ನ ಕೊಡಿಸೋ ಫ್ಯಾಮಿಲಿ ನಿನಗಿದೆ. ನಾಳೆ ನನ್ನ ಗಂಡನೂ ಅದೇ ಕೆಲಸ ಮಾಡಬೇಕು. ಈಗಲೇ ಮಾಡ್ತೀನಿ. ಹೇಳು, ನಿಂಗೇನು ಇಷ್ಟ? ಸದ್ಯಕ್ಕೆ ಸಿಂಪಲ್ ಆಗಿ ಒಂದು ಮುತ್ತು ಕೊಡು. ಈಗಲಾ? ಯಾಕೆ, ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಇಲ್ಲ. ಮತ್ತೆ ಕೊಡೋ, ನಾನೇ ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ. ಅನಿ, ನೀನು ನೀನು ನಿನ್ನ ಹೆಂಡತಿ ಆಗೋಳ ಜೊತೆ ಮಾತಾಡ್ತಿದ್ದೆ ತಾನೇ? ಹಾ, ನಾನು ನನ್ನ ಗಂಡ ಆಗೋರ ಜೊತೆ ಮಾತಾಡ್ಬೋದಾ? ಆಸೆ ನೋಡು. ಖಂಡಿತ ಮಾತಾಡ್ಬೋದು. ನನ್ನ ಹತ್ರ ರಾಘವೇಂದ್ರ ಅವ್ರ ನಂಬರ್ ಇಲ್ಲ, ಕಲೆಕ್ಟ್ ಮಾಡಿ ಕೊಡ್ತೀನಿ. ಅವಾಗ ಆರಾಮಾಗಿ ಮಾತಾಡುವಂತೆ, ಆಯ್ತಾ?
ಏನ್ರಿ ಆಗಿದೆ ನಿಮ್ಗೆ? ನೋಡ್ಕೊಂಡು ಬರಕ್ಕಾಗಲ್ವಾ? ನೀವು ಬರ್ತಾ ಇರೋದು ನೋಡ್ಕೊಂಡೆ ನಾವು ಬಂದಿದ್ದು ಮಿಸ್ಟರ್ ರಾಘವೇಂದ್ರ. ರಾಘು, ಯಾರೋ ಇವರು? ಹಲೋ. ಯಾಕೋ ಎಷ್ಟೊಂದು ಕಷ್ಟಪಡ್ತಿದ್ಯಾ? ಫಿನಾನ್ಷಿಯರ್ ಹತ್ರ ಹೋಗ್ತೀಯಾ, ಸಾಲ ಕೇಳ್ತೀಯಾ, ಯಾರ್ದೋ ಮತ್ತೆ ನೀನ್ ಯಾಕೆ ಇಷ್ಟು ಕಷ್ಟಪಡ್ಬೇಕು? ಯಾರ್ದೋ ಮದ್ವೆ ಅಲ್ಲ ರೀ, ನನ್ನ ತಂಗಿ ಮದ್ವೆ. ಓಕೆ, ಇಮೋಷನಲ್ ಬಾಂಡ್ ಒಪ್ಕೊಳ್ತೀನಿ. ಆದ್ರೆ ಈ ಸಾಲದ ಸುಳಿ ನಿನ್ನ ಕಾಡುತ್ತೆ. ಸಾಯೋ ತನಕ ನೀನು ಬಡ್ಡಿ ಕಟ್ಕೊಂಡು ನಿನ್ ಜೀವನನ ಹಾಳು ಮಾಡ್ಕೋತೀಯಾ? ನನ್ ಬದುಕು ನನ್ನ ಇಷ್ಟ, ನಿಮ್ಗೇನ್ರಿ? ವಾಟ್ ಎವರ್, ನಿನ್ ಬದುಕೆ. ಆದ್ರೆ ಈ ಬದುಕಲ್ಲಿ ಬಂದಿರೋ ಕಷ್ಟನ ತಪ್ಪಿಸ್ಕೊಳ್ಳೋದಕ್ಕೆ ಇದೆಯಲ್ಲ 1 ಕೋಟಿ. ನೀನ್ ಮಾಡ್ಬೇಕಾಗಿರೋದು 1 ತಿಂಗಳ ಕೆಲ್ಸ. ಅದು ಯಾವ ಕೆಲ್ಸ? ಗಂಡ ಅನ್ಸ್ಕೊಂಡು ನನ್ನ ಪಕ್ಕ ನಿಂತ್ಕೊಳ್ಳೋದು. ಜಸ್ಟ್ 31 ಡೇಸ್ ಮ್ಯಾನ್. ಆಮೇಲೆ ನೀನು ನಿನ್ ಜೊತೆ 1 ಕೋಟಿ. ಇದಕ್ಕಿಂತ ಅದ್ಭುತವಾದ ಆಫರ್ ನಿನ್ಗೆ ಯಾವತ್ತೂ ಸಿಗಕ್ ಸಾಧ್ಯನೇ ಇಲ್ಲ. ರಾಘು, ಏನೋ ಇದು? ದುಡ್ಡು 1 ಕೋಟಿ. ಬೇಡೋ ಅಗತ್ಯನೂ ಇರಲ್ಲ, ಬಡ್ಡಿ ಕಟ್ಟೋ ನೆಸೆಸಿಟಿನೂ ಇರಲ್ಲ. ನಿನಗ್ ಬೇಕಾಗಿರೋದು 80 ಲಕ್ಷ, ಇಲ್ಲಿರೋದು 1 ಕೋಟಿ. ನನಗ್ ಬೇಕಾಗಿರೋದು ನಿನ್ ಎಕ್ಸೆಪ್ಟೆನ್ಸ್. ಯಾಕೆ ಸಾಕಾಗ್ತಿಲ್ವಾ? ಎಷ್ಟು ಬೇಕಾದ್ರೂ ಬರ್ಕೋ. 1 ತಿಂಗಳು ಮದ್ವೆಗೆ ಒಪ್ಕೋ. ಲಕ್ಷ್ಮಿ ಅಂತ ಪೂಜೆ ಮಾಡೋ ಜನ ಮೇಡಮ್ ನಾವು. ಬೆಸೆಯೋ ಸಂಬಂಧನ ಎಸೆಯೋ ದುಡ್ಡಲ್ಲಿ ಅಳಿಯೋ ನಿಮ್ಮಂಥವ್ರನ್ನ ಕಸ ಅಂತ ನೋಡ್ತೀವಿ. ಸೊ ಇವತ್ತು ಈ ಹಣ ನಿಮ್ಮ ಪಾಲಿಗೆ ಕಸ. ತಗೊಳ್ಳಿ ನಿಮ್ಮ ಕಸನ. ರಾಘೋ, ಮುಚ್ಚ್ರಿ ಬೈನ. ನೀವೇ ಬೆವರ್ಸೂರ್ಸ್ ದುಡ್ದಿದ್ರೆ ದುಡ್ಡನ್ನ ಹೀಗೆ ಬಿಸಾಕ್ತಾ ಇರಲಿಲ್ಲ. ಸಂಬಂಧಗಳನ್ನ ಎಷ್ಟು ಕೇವಲವಾಗಿ ನೋಡ್ತೀರಾ ಅಂತ ಇದರಲ್ಲೇ ಗೊತ್ತಾಗತ್ತೆ. ಏನೋ ದುಡ್ಡು ಕೊಟ್ಬಿಟ್ರೆ ಎಲ್ಲ ಸಿಗತ್ತಾ? ಹಾಗಾದ್ರೆ ತಾಯಿ ಮಮತೆ, ಅವ್ರ ಮನೆಯವ್ರ ಪ್ರೀತಿ, ಗೆಳೆಯರ ಸ್ನೇಹ, ಮಗುವಿನ ನಗು ಎಲ್ಲ ಕಾಲ್ ಕೆಜಿ ದುಡ್ಡು ಕೊಟ್ಟು ತಗೊಂಬನ್ನಿ ನೋಡೋಣ. ದುಡ್ಡು ಹಾಕಿ ದುಡ್ಡು ಮಾಡೋದು ವ್ಯವಹಾರ, ಮನ್ಸು ಕೊಟ್ಟು ಮದುವೆ ಆಗೋದು ಸಂಸಾರ. ಇವತ್ತು ಕೋಟಿ ಎಸಿತ ತಿಂಗಳು ಕಾಂಟ್ರಾಕ್ಟ್ ಮದುವೆ ಕರಿತಿದ್ದೀರಾ ಅಂದ್ರೆ ಇದರಿಂದ ನಿಮಗೇನೋ ಲಾಭ ಇರುತ್ತೆ. ಬಂದ ಸಂಬಂಧಗಳಲ್ಲಿ ಪ್ರೀತಿ ಇರುತ್ತೆ, ಪ್ರೀತಿ ಬರುತ್ತೆ. ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋ ನಿಮ್ಮಂಥವ್ರು ಮನುಷ್ಯರೇ ಅಲ್ಲ. ಅಂಥವ್ರ ಹತ್ರ ಮಾತಾಡಿ ನನಗೆ ಅಭ್ಯಾಸನೇ ಇಲ್ಲ. ಹಾಗಾದ್ರೆ ನೀನ್ ಹೇಳೋದೇನು? ಡೋಂಟ್ ಫಾಲೋ ಮೀ. ನಾನು ಬೇರೆಯವ್ರು ಕೂಡ ಬಿಟ್ಟು ದುಡ್ಡಲ್ಲಿ ನನ್ನ ತಂಗಿ ಮದುವೆ ಮಾಡೋನಲ್ಲ. ಸಾಲ ಮಾಡಾದ್ರೂ ಮದುವೆ ಮಾಡ್ತೀನಿ, ಬೆವ್ರು ಸುರಿಸಿ ದುಡ್ದು ಅದನ್ನು ತೀರಿಸ್ತೀನಿ. ಅದರಿಂದ ನನ್ನ ತಂಗಿ ಸಂಸಾರ ನಿಲ್ಲುತ್ತೆ, ಅಣ್ಣನ ಕರ್ತವ್ಯ ತೀರುತ್ತೆ, ತೃಪ್ತಿ ಉಳಿಯುತ್ತೆ, ಮಾಡಿದ ಕಾರ್ಯಕ್ಕೆ ಒಂದು ಬೆಲೆ ಇರುತ್ತೆ. ತರುಣ, ಅಮ್ಮ ಅಮ್ಮ, ಏನಾಯ್ತೆ ಪಲ್ಲವಿ? ಮಿಸನ್ ಕಾಲ್ ಮಾಡಿದ್ದ. ಕಕ್ಕೊಳ ಗಂಡನ್ಗೆ ಸ್ವಲ್ಪ ಮರ್ಯಾದೆ ಕೊಡೆ ಅಕ್ಕ. ಲವ್ ಅಲ್ಲಿ ಇದೆಲ್ಲ ಮಾಮೂಲಿ ಸಂಗೀತ. ಹಾಗಂತ ನೀನ್ ಎಲ್ಲರ ಮುಂದೆ ಹೀಗ್ ಕರೆದ್ರೆ ನಾಳೆ ಹೋಗೋದ್ ನಿನ್ ಮರ್ಯಾದೆನೆ. ಅದೆಲ್ಲ ಬಿಡಕ್ಕ. ಭಾವಾಜಿ ಏನ್ ಹೇಳಿದ್ರು? ಮದ್ವೆ ತಾಯಿರಿ ಬಗ್ಗೆ ಎಲ್ಲ ಹೇಳ್ದೆ. ಫುಲ್ ಖುಷು. ಅಣ್ಣ ಯಾವ ಛತ್ರ ಬುಕ್ ಮಾಡಿದಾನಂತ ಹೇಳಿದ ತಕ್ಷಣ ಫುಲ್ ಶಾಕ್. ಗೊತ್ತಾ, ಅಷ್ಟ್ ಕಾಸ್ಟ್ಲಿ ಚಿತ್ರ ಯಾಕೆ ಬೇಕಿತ್ತು ಅಂತಾನೆ. ನಮ್ ಲೆವೆಲ್ಲೇ ಬೇರೆ ಅಂತ ಹೇಳ್ಬೇಕಿತ್ತು. ಅದ ಅವನಿಗೆ ಗೊತ್ತು. ಅದಕ್ಕೆ ದುಡ್ಡು ಯಾಕೆ ಅಷ್ಟು ಖರ್ಚು ಅನ್ನೋ ತರ ಮಾತಾಡ್ದ. ಖರ್ಚು ಮಾಡ್ತಿರೋದ್ ನಾವ್ ತಾನೆ, ಅವನ್ಗೇನಂತೆ ಕಷ್ಟ? ಕಷ್ಟಕ್ಕೇನಾದ್ರೂ ಕೊಡ್ತಾನಂತ? ಕೊಡ್ಬೋದಿತ್ತು, ಆದ್ರೆ ನಮ್ಮ ಮನೇಲಿ ಹಣಕಾಸಿನ ವ್ಯವಹಾರ ಎಲ್ಲ ನಮ್ಮ ಅಪ್ಪ ಮುಂದೆ, ನನ್ ಮಾತೇನು ನಡೆಯಲ್ಲ ಅಂತಾನೆ. ಪಾಪ ಅಮ್ಮ ಏನೇನೋ ಆಸೆಗಳು ಹಿಡ್ಕೊಂಡಿದ್ರು, ಅದ್ಯಾವುದು ನಡೆಯಲ್ಲ. ಆ ಮಾತು ಕೇಳಿದ ತಕ್ಷಣ ನಂಗೂ ಹಾಗೆ ಅನ್ಸ್ಬಿಡ್ತಮ್ಮ. ಮುಂದಕ್ಕೆ ಆ ಮನೆಯಿಂದ ಈ ಮನೆಗೆ
ಯಾವ ಪ್ರಯೋಜನನೂ ಆಗಲ್ಲ ಅನ್ಸುತ್ತೆ. ಏಯ್ ಯಾಕೆ ಆಗಲ್ಲ? ನೀನು ಅರೇಂಜ್ ಮ್ಯಾರೇಜ್ ಆಗ್ತಿಲ್ಲ, ಲವ್ ಮ್ಯಾರೇಜ್ ಆಗ್ತಿರೋದು. ಅಂದ್ರೆ ನೀನು ಆ ಹುಡ್ಗನ್ನ ಬುಟ್ಟಿಗೆ ಹಾಕೊಂಡಿದ್ಯಾ. ಹೆಂಡತಿಯಾಗಿ ಅದೇ ಬುಟ್ಟಿಲಿ ಅವನ್ನ ಹೇಗ್ ಕಟ್ಟಾಕ್ಬೇಕು ಅಂತ ನಿಮ್ಮಮ್ಮ ನಾನಿಲ್ವೇನೆ ಹೇಳ್ಕೊಡಕ್ಕೆ? ದುಡ್ಡಿರೋ ಮನೆಗ್ ಹೋಗೋದಷ್ಟೇ ನಿನ್ ಕೆಲ್ಸ. ಆಮೇಲೆ ಆ ಮನೆ ಸೊಸೆಯಾಗಿ ಹೋಗಿ ಯಾರ್ಯಾರ್ಗೆ ಯಾವ್ಯಾವ ಸಾಂಬ್ರಾಣಿ ಹಾಕ್ಬೇಕು ಅಂತ ಟಿಪ್ಸ್ ಕೊಡೋದಕ್ಕೆ ನಾನಿದೀನಿ. ಸಾಂಬ್ರಾಣಿ ಅಂದ್ರೆ? ಮಂಕು ಬೂದಿ. ನಿನ್ ಗಂಡನ್ ಬಾಯಲ್ಲಿ ನಿನ್ನ ಮಾತು ಬರೋದ್ ಹೇಗೆ, ನಿನ್ನ ತಾಳಕ್ಕೆ ಆ ಮನೆಯವ್ರ್ ಕುಣಿಯೋದ್ ಹೇಗೆ, ಆ ಮನೆಯಲ್ಲಿರೋ ತಿಜೋರಿ ಬೀಗ ನಿನ್ ಸೊಂಟಕ್ ಹ್ಯಾಗ್ ಬರ್ಬೇಕು ಅಂತ ಈ ಎಲ್ಲ ವಿದ್ಯೆನೂ ನಾನ್ ನಿನಗ್ ಹೇಳ್ಕೊಡ್ತೀನಿ. ಟೋಟಲ್ ಆಗಿ ನಾನ್ ಹೇಳೋದಿಷ್ಟೇ, ಆ ಮನೆ ಶ್ರೀಮಂತ್ಗೆ ಈ ಮನೆ ಸಾಗ್ಬೇಕು. ಏನ್ ಹೆಕ್ಕೋದು ಕಲೆನೆ, ಏನ್ ಕುಕ್ಕೋದು ಕಲೆನೆ, ಏನು ಅಂದ್ರೆ ಹಣ. ಮೇಡಮ್ ನಗ್ತಿದ್ದೀರಾ? ನಗಬಾರ್ದ? ಅಲ್ಲ ಮೇಡಮ್, ಆ ರಾಘವೇಂದ್ರ ಮುಖದ ಮೇಲೆ ಹುಗಿದೋದ. ಸಿಚುವೇಶನ್ ನೋಡಿದ್ರೆ ನೀವ್ ಸಿಟ್ಟಾಗ್ಬೇಕಿತ್ತು, ಆದ್ರೆ ನೀವ್ ನಗ್ತಿದ್ದೀರಲ್ಲ. ನಗದ ಇನ್ನೇನ್ ಮಾಡ್ಲಿ ದಾಮಿನಿ? ಜಪಾನಿ ರೈಟರ್ ಹರಾಕಿ ಮುರಾಕಮಿ ಒಂದ್ ಕಡೆ ಬರೀತಾನೆ, ಊಟದ ತಟ್ಟೆ ತಲೆ ಮೇಲಿರೋವಾಗ ಆಕಾಶ ನೋಡೋದು ತಪ್ಪಂತೆ. ಪಾಪ ರಾಘವೇಂದ್ರ ಸೋಲ್ತಾ ಇದ್ದಾನೆ, ಆದ್ರೆ ಅವನಲ್ಲಿರೋ ಸ್ವಾಭಿಮಾನ ಆ ಸೋಲನ್ನು ಒಪ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಯು ನೋ ವಾಟ್, ಅವ್ನು ಆಕ್ಚುಲಿ ಸಿಕ್ಕಾಕೊಳ್ತಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಎಗರಾಡ್ತಿರೋದು. ಎಗರಾಟ ಜಾಸ್ತಿ ಆದಾಗ್ಲೇನೆ ಉಸಿರಾಟ ಏರುಪೇರು ಆಗೋದು, ಸುಸ್ತಾಗೋದು, ಕುಸಿದು ಕೂರೋದು, ಬೇರೆ ದಾರಿ ಇಲ್ಲ ಅನ್ಸೋದು. ಆಗ ನನ್ ಪಂಜರವೇ ಗತಿ. ನಾನೊಂಥರ ಪಂಜರ ಇದ್ದಾಗೆ ದಾಮಿನಿ. ನನ್ನ ಹತ್ರ ಚೆನ್ನಾಗಿದ್ರೆ ಪಂಜರದಲ್ಲಿದ್ದು ಸುಖವಾಗಿರ್ತಾರೆ. ಅದೇ ನನ್ನ ಎದುರಾಕೊಂಡ್ರೆ ಅವ್ರು ಎಲ್ಲಿದ್ರೆ ಅಲ್ಲಿ ಕಷ್ಟಗಳು ಫಾಲೋ ಮಾಡ್ತಾ ಹೋಗುತ್ತೆ. ನೋಡ್ತಾ ಇರು, ನಾಳೆಯಿಂದ ರಾಘವೇಂದ್ರನ್ ಬದುಕಲ್ಲಿ ಧೂಳಿಪಟ ಆಗೋ ಅಟ್ಯಾಕ್ ಶುರು, ನೋವು ಶುರು. ನಾನ್ ಹೇಳಿದ್ದೆ ಸರಿ ಅನ್ನೋ ತನಕ ನೋವಿನ ಸವಾರಿ ಅವ್ನ್ ಬೆನ್ ಬಿಡಲ್ಲ. ಆಗ ನನ್ನ ಬಾಗ್ಲಿಗೆ ಬರ್ಲೇಬೇಕು. ಯಾಕೆ ಹೇಳು? ಪ್ರಪಂಚದಲ್ಲಿರೋ ಎಲ್ಲಾ ಬಾಗ್ಲು ಆ ರಾಘವೇಂದ್ರನ್ ಪಾಲಿಗೆ ಕ್ಲೋಸ್ ಆಗತ್ತೆ.